ಡಿ.ಬಿ. ಇನಾಮದಾರ್ ನನ್ನ ರಾಜಕೀಯ ಗುರು. ವಿಕ್ರಮ್ ಇನಾಮದಾರ್ ಅವರನ್ನ ಗೆಲ್ಲಿಸುವುದೇ ನನ್ನ ಗುರಿ ಅಂದ್ರು ಲೀಡರ್ ರಾಜೇಂದ್ರ ಅಂಕಲಗಿ. ಬೆಳಗಾವಿ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ತುಂಬಾ ರಂಗೇರಿದ್ದು ಬರುವ ಅಕ್ಟೋಬರ್ 19ರಂದು ಚುನಾವಣೆ ನಡೆಯಲಿದ್ದು ಬೈಲಹೊಂಗಲ ಹಾಗೂ ಕಿತ್ತೂರಿನಲ್ಲಿ ಚುನಾವಣೆ ಕಾವು ತುಂಬಾನೇ ಜೋರಾಗಿದೆ. ಇಂತಹ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಭ್ಯರ್ಥಿಗಳಾಗಿರುವ ಮಹಾಂತೇಶ್ ದೊಡ್ಡಗೌಡ್ರು ಹಾಗೂ ವಿಕ್ರಮ್ ಇನಾಮದಾರ್ ಅವರ ಪರ ಬೆಳಗಾವಿ ಜಿಲ್ಲೆಯ ಹಿರಿಯ ನಾಯಕರು ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಆದ ರಾಜೇಂದ್ರ ಅಂಕಲಗಿ ಅವರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿ, ಡಿಸಿಸಿ ಬ್ಯಾಂಕ್ ಸಬಲೀಕರಣ ಹಾಗೂ ರೈತರ ಏಳಿಗೆಗಾಗಿ ಬೈಲಹೊಂಗಲದಿಂದ ಮಹಾಂತೇಶ್ ದೊಡ್ಡಗೌಡ್ರು ಹಾಗೂ ಕಿತ್ತೂರಿನಿಂದ ವಿಕ್ರಮ್ ಇನಾಮದಾರ್ ಅವರನ್ನ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಎಂದು ಮನವಿ ಮಾಡಿದ್ದಾರೆ. ನಮಸ್ಕಾರ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಈಗ ಒಂದು ರೀತಿ ಬೆಳಗಾವಿಯಲ್ಲಿ ಒಂದು ರೀತಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಒಂದು ರೀತಿ ಸಾಕಷ್ಟು ಕಾವು ಜೋರಾಗಿದೆ. ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಹಾಲಿ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ರಾಜೇಂದ್ರ ಅಂಕಲಗಿ ಅವರು ನಮ್ಮ ಒಂದು ರೀತಿ ಪತ್ರಿಕಾ ಸಂಬಂಧ ಸಿಕ್ಕಿದ್ದಾರೆ. ವಿಶೇಷವಾಗಿ ಇವತ್ತು ಒಂದು ರೀತಿ ಕಿತ್ತೂರು ಮತ್ತು ಬೈಲಹೊಂಗಲದ ಒಂದು ರೀತಿ ಸಂವಾದಿತ ಸಭೆ ಕರೆದಿದ್ದಾರೆ. ಅವರು ಸಹ ಭಾಗವಹಿಸ್ತಾರೆ. ಅವ್ರ ಜೊತೆ ಸಾಕಷ್ಟು ಒಂದು ರೀತಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಬಗ್ಗೆ ಚರ್ಚೆ ಮಾಡೋಕೆ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ. ಹೇಳಿ ಸರ್, ವಿಶೇಷವಾಗಿ ಒಂದು ರೀತಿ ಬೆಳಗಾವಿ ಗ್ರಾಮೀಣದಿಂದ ತಾವು ಪ್ರತಿ ಸಲ ಇದು ಮಾಡ್ತಿದ್ರಿ. ಈ ಬಾರಿ ಒಂದು ರೀತಿ ಮತ್ತೆ ಚುನಾವಣೆ ಸ್ಟಾರ್ಟ್ ಆಗಿದೆ. ಅಕ್ಟೋಬರ್ 19ರಂದು ನಡೆದಿದೆ. ಯಾವ ರೀತಿ ನಡೀತಾ ಇದೆ ಸರ್ ಚುನಾವಣೆ? ಜಾರಕಿಹೊಳಿ ಸಹೋದರರ ನೇತೃತ್ವದಲ್ಲಿ ಒಂದು ಚುನಾವಣೆ ಬಿರುಸುವಾಗಿ ನಡೀತಾ ಇದೆ. ಈಗಾಗಲೇ ಒಂದು ರೌಂಡ್ ಪ್ರಚಾರ ಸಭೆಯ ಕಾರ್ಯಗಳನ್ನು ಮುಗಿಸಿದ್ದಾರೆ. ಇನ್ನು ನಾಳೆ ನಿಪ್ಪಾಣಿ ಒಂದಾದರೆ ಪೂರ್ತಿ ಒಂದು ರೌಂಡ್ ಇವ್ರದ್ದು ಪೂರ್ವಭಾವಿ ತಯಾರಿ ಸಭೆಗಳು ಮುಗಿದ. ಸರ್, ಈಗ ಕಳೆದ ಬಾರಿ ಒಂದು ರೀತಿ ಏನು ಟೀಮ್ ಇತ್ತಲ್ಲ, ಅದೇ ಟೀಮ್ನೇ ತಗೊಂಡು ಮತ್ತೆ 2ನೇ ಬಾರಿಗೆ ಉಮೇದುವಾರ ಹೋಗ್ತಾ ಇದ್ದೀರಿ ಸರ್. ವಿಶೇಷವಾಗಿ ಬಾಲಚಂದ್ರ ಜಾರಕಿಹೊಳಿ ಅವರು ಮತ್ತು ಜೊಲ್ಲೆ ಅವರು ವಿಶೇಷವಾಗಿ ನೇತೃತ್ವ ವಹಿಸಿದ್ದಾರೆ. ಏನಾದ್ರು ಹೊಸಬ್ರು ಯಾರಾದ್ರು ಕ್ಯಾಂಡಿಡೇಟ್ ಬಗ್ಗೆ ಇನ್ನೂ ಒಂದಷ್ಟು ಅಂತಿಮ ನಿರ್ಣಯ ತೊಗೊಂಡರು. ನೇತೃತ್ವ ಅಂದರೆ ಈ ಸಹಕಾರ ರಂಗದ ಚುನಾವಣೆ, ಇದರಲ್ಲಿ ಪಕ್ಷ ಇಲ್ಲ, ಜಾತಿ ಇಲ್ಲ, ಇದು ಒಂದು ಸಹಮತ ಇದ್ದಂಥ ಎಲ್ಲ ಧುರೀಣರು ಕೂಡಿ ಮಾಡತ್ತಾರು. ಇದರಲ್ಲಿ ಪ್ರಭಾಕರ್ ಕೋರೆ ಸಾವ್ಕಾರ ಅದಾರು, ಜೊಲ್ಲೆಯವರು ಅದಾರು, ಸೌದಿ ಸಾವ್ಕಾರ ಅದಾರು, ಜಿಲ್ಲಾ ಉಸ್ತುವಾರಿ ಮಂತ್ರಿ ಅದಾರು, ರಮೇಶ್ ಜಾರಕಿಹೊಳಿ ಸಾಹೇಬ್ರು ಅದಾರು, ಬಾಲಚಂದ್ರ ಜಾರಕಿಹೊಳಿ ಅದಾರು. ಎಲ್ಲರೂ ಒಕ್ಕಟ್ಟಿನಿಂದ ಒಂದು ಈ ಬ್ಯಾಂಕ್ ಇನ್ನೂ ಮುಂಬರುವಾಗ ಇನ್ನೂ ಸದೃಢ ಮಾಡ್ಬೇಕಂತೇಳಿ ಎಲ್ಲರೂ ಕೂಡಿ ಒಂದು ಟೀಮ್ ವರ್ಕ್ ಮಾಡ್ಕೊಂಡು ಕೆಲಸ ಮಾಡ್ತಿದ್ವಿ. ತಾವು ಪ್ರತಿ ಸಲ ಒಂದು ರೀತಿ ಬೆಳಗಾವಿ ಗ್ರಾಮೀಣದಿಂದ ಸ್ಪರ್ಧೆ ಮಾಡ್ತಿದ್ವಿ. ಈ ಬಾರಿ ಎಲ್ಲೋ ಒಂದು ಕಡೆ ತಟಸ್ಥರಾಗಿದ್ದೀರಾ, ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರ ರಾಹುಲ್ ಜಾರಕಿಹೊಳಿ ಅವ್ರಿಗೆ ಒಂದು ರೀತಿ ಆ ಸ್ಥಾನವನ್ನು ಬಿಟ್ಟು ಕೊಡ್ತಾ ಇದ್ದೀರಾ, ಯಾಕೆ ಸರ್? ಇಲ್ಲ, ನಾನು ಮಾಧ್ಯಮದಲ್ಲಿ ಬಂದದ್ದು ನೋಡಿದ್ದೇನೆ. ರಾಹುಲ್ ಜಾರಕಿಹೊಳಿ ಸಾವ್ಕಾರ ಈ ಸಲ ಇದರಿಂದ ಬೆಳಗಾಂ ತಾಲೂಕಾ PKPSದಿಂದ ಅವರು ಸ್ಪರ್ಧೆ ಮಾಡ್ತಾರಂತ ಒಂದು ಊಹಾಪೋಹ ಐತಿ. ಇದ್ರ ಬಗ್ಗೆ ನನಗೆ ಇವತ್ತಿಗೆ ಆಗಲಿ ರಮೇಶ್ ಜಾರಕಿಹೊಳಿ ಸಾಹೇಬರಾಗಲಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸತೀಶಣ್ಣ ಜಾರಕಿಹೊಳಿಯವರಾಗಲಿ, ಬಾಲಚಂದ್ರಣ್ಣ ಜಾರಕಿಹೊಳಿ ಇದ್ರ ಬಗ್ಗೆ ಇಲ್ಲಿವರೆಗೆ ನಾನು ಮುಂದೆ ಪ್ರಸ್ತಾಪ ಮಾಡಿಲ್ಲ. ಅವರು ಅಂದರೆ ಪ್ರಸ್ತಾಪ ಮಾಡ್ರೆ ಅದಕ್ಕೆ ಸಹಮತ ಆಯ್ತು. ಇಲ್ಲ, ಈಗ ವಿಶೇಷವಾಗಿ ರಾಹುಲ್ ಜಾರಕಿಹೊಳಿ ಅವರ ಒಂದು ಇದರಲ್ಲೇ ಸಾಕಷ್ಟು ಸಭೆಗಳು ನಡೆದು ಸರ್ ನಿಮ್ಮಲ್ಲಿ. ಅದರಲ್ಲೂ ಸಹ ತಾವು ಭಾಗಿಯಾಗಿದ್ರಿ, ಎಲ್ಲರೂ ಭಾಗಿಯಾಗಿದ್ದರು. ಇಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅವ್ರದ್ದೇ ಹೆಸರು ಬರ್ತಾ ಇದೆ ಸರ್. ಅವ್ರದ್ದೇ ಹೆಸರು ಬಂದರೆ ನಾವು ಅದಕ್ಕೆ ಸಹಕಾರ ಕೊಡ್ತೀವಿ. ನಾವು ಅವ್ರ ಪರವಾಗಿ ನಿಲ್ತೀವಿ. ಅವ್ರು ಏನು ನಿರ್ಣಯ ತಗೋತಾರಲ್ಲ, ಜಾರಕಿಹೊಳಿ ಸಹೋದರ ಏನು ನಿರ್ಣಯ ತಗೋತಾರ ಡಿಸಿಸಿ ಬ್ಯಾಂಕ್ ವಿಷಯದಾಗ, ನಾವು ಆ ನಿರ್ಣಯಕ್ಕೆ ಬದ್ಧಾಗಿರ್ತೇವೆ. ಈಗ ಮಾಜಿ ಸಚಿವರಾಗಿರ್ತಕ್ಕಂಥ ಡಿ.ಬಿ. ಇನಾಮದಾರ್ ಅವರು ಎಲ್ಲೋ ಒಂದು ಕಡೆ ತಮ್ಮ ಗುರುಗಳು, ರಾಜಕೀಯ ಗುರುಗಳು. ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದು ರೀತಿ ನೀವು ಅವ್ರ ಜೊತೆ ಒಡನಾಡಿ ಹೊಂದಿದ್ರಿ. ಇಂಥ ಸಂದರ್ಭದಲ್ಲಿ ಅವರ ಸುಪುತ್ರ ಪ್ರಥಮ ಬಾರಿಗೆ ಒಂದು ರೀತಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ಒಂದು ಕಡೆ ಇದೆ, ಕಿತ್ತೂರಿಂದ ಸ್ಪರ್ಧೆ ಮಾಡಬೇಕು ಒಂದು ಕಡೆ ಇದೆ. ಡಿ.ಬಿ. ಇನಾಮದಾರ್ ಸಾಹೇಬರು ನಮ್ಮ ರಾಜಕೀಯ ಗುರುಗಳು ಅನ್ನೋದ್ರಾಗ ಎರಡು ಮಾತಿದೆ. ಅವರು ನಮ್ಮನ್ನು ರಾಜಕೀಯವಾಗಿ ಇವತ್ತು ನಮ್ಮನ್ನು ಬೆಳೆಸಿದಾರು, ಪೋಷಿಸಿದಾರು. ಅದಕ್ಕೆ ಅವರ ಸುಪುತ್ರ ಇಲೆಕ್ಷನ್ ಕಿತ್ತೂರಿಂದ ಅವ್ರು ನಿಲ್ಲತಾರು. ಅದು ಈ ಗುಂಪಿನಾಗ, ಈ ಸಿಂಡಿಕೇಟ್ದಾಗ ಅವ್ರು ನಿಲ್ಲತಾರು. ಮತ್ತು ನಮ್ಮದೆಲ್ಲ ಮಾನಸಿಕವಾಗಿ ಎಲ್ಲ ರೀತಿಯಿಂದ ಅವ್ರಿಗೆ ನಮ್ಮ ಸಪೋರ್ಟ್ ಐತಿ. ಇಲ್ಲ, ಯಾವ ರೀತಿ ಅವ್ರನ್ನ ಗೆಲ್ಲಿಸ್ಲೇಬೇಕು? ಯಾಕಪ್ಪ ಅಂದರೆ ಪ್ರಥಮ ಬಾರಿಗೆ ನಿಂತ್ಕೋತಾವ ಸರ್ ಅವರು. ಏನೋ ಗೆಲ್ಸೋದಕ್ಕೆ ಯಾವ ರೀತಿ ಪ್ರಯತ್ನ ಮಾಡಿದ್ದೀರ? ಅವ್ರನ್ನ ಗೆಲ್ಸಕ್ಕೆ ಮತದಾರ ಗೆಲ್ಲಿಸ್ಬೇಕು. ನಾವು ಲೀಡರ್ಗಳು ಗೆಲ್ಸೋಕ್ಕಾಗೋದಿಲ್ಲ, ಮತದಾರ ಗೆಲ್ಲಿಸ್ಬೇಕು. ಮತದಾರ ನಿರ್ಣಯ ತಗೋತಾರೆ ಯಾರನ್ನ ಗೆಲ್ಲಿಸ್ಬೇಕು, ಯಾರನ್ನ ಬಿಡಬೇಕು ಅನ್ನೋದು ಮತದಾರ ಪ್ರಭುಗಳು ಅದ್ರ ನಿರ್ಣಯ ತಗೋತಾರೆ. ಈ ಬಾರಿ ಕಿತ್ತೂರು ತಾಲೂಕು ಪ್ರತ್ಯೇಕ ಆಗಿದೆ ಸರ್. ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ದೊಡ್ಡಗೌಡರು ಅದಿಂದಲ್ಲಿ ಬರ್ತಿತ್ತು. ಈ ಸಲ ಬೈಲಹೊಂಗಲ ಸಪ್ರೇಟ್ ಆಗಿದೆ, ಕಿತ್ತೂರು ಸಪ್ರೇಟ್ ಆಗಿದೆ. ಇಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಜಿಲ್ಲಾದ್ಯಂತ ಒಂದು ರೀತಿ ಅವಿರೋಧವಾಗಿ ಆಯ್ಕೆ ನಡಿಬೇಕು, ಚುನಾವಣೆ ನಡಿಬಾರ್ದು ಅಂತ ನಿಮ್ಮ ಮುಖಂಡರುಗಳು ನೇತೃತ್ವ ವಹಿಸ್ತವ್ರೆ.
ಏನಾದ್ರು ಸಾಧ್ಯ ಆಗ್ಬೋದು ಸರ್? ಏನಾದ್ರು ಅವಿರೋಧ ಆಯ್ಕೆ ಆಗಲಿಕ್ಕೆ ಎಲ್ಲಿ ಸಾಧ್ಯತೆ ಅಲ್ಲಿ ವಿರೋಧ ಆಯ್ಕೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈ ಕಿತ್ತೂರು ಕ್ಷೇತ್ರದ ಬಂದಾಗ ದೊಡ್ಡಗೌಡರು ಜಾರಕಿಹೊಳಿ ಸಹೋದರರೆಲ್ಲ ಕೂಡ ನಿರ್ಣಯ ಮಾಡಿನ ವಿಕ್ರಮ್ ಇನಾಮದಾರನ ಕ್ಯಾಂಡಿಡೇಟ್ ಅಂತೇಳಿ ಅವ್ರು ಘೋಷಣೆ ಮಾಡಿದ್ದಾರೆ. ಮತ್ತು ಅದರೊಳಗೆ ಹಿರಿಯರ ನಿರ್ಣಯ ತೊಗೋಬೇಕಲ್ಲ, ಯಾವುದು ಅವಿರೋಧ ಮಾಡೋಕ್ಕೂ ಯಾವುದಿಲ್ಲ. ಮತ್ತು ಇಲೆಕ್ಷನ್ ಎನ್ವೈರಿ ಬಂದಾಗ ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ಅವರು ಈಗಾಗಲೇ ಪ್ರತಿಯೊಂದು ಸಭಾದಾಗ ಹೇಳಿದ್ದಾರೆ. ಅವರು ಸಾಧ್ಯ ಇದ್ದಷ್ಟು ನಾವು ವಿರೋಧ ಆಯ್ಕೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೇವೆ. ಇಲೆಕ್ಷನ್ ಎನ್ವೈರಿ ಬಂದ್ರೆ ಇಲೆಕ್ಷನ್ ಮಾಡ್ತೇವೆ ಅಂತ ಹೇಳಿದ್ರು. ಈಗ ವಿಶೇಷವಾಗಿ ಜಿಲ್ಲಾದ್ಯಂತ ಈಗ ನಾಳೆಗೆ ಎಲ್ಲ ಪ್ರಥಮ ಬಾರಿಗೆ ಒಂದು ರೀತಿ ಪ್ರಥಮ ಪ್ರಚಾರ ಚುನಾವಣೆ ಮುಗಿತಾಯಿದೆ ಸರ್, ಚುನಾವಣೆ ಸಭೆ. ಇಂಥ ಸಂದರ್ಭದಲ್ಲಿ ಅವಿರೋಧಕ್ಕೆ ಆಗದೆ ಇರ್ತಕ್ಕಂಥ ಕ್ಷೇತ್ರಗಳು ಯಾವಿದೆ ಸರ್? ಅದು ಈಗ ಹೇಳೋದು ಭಾಳ ಕಷ್ಟ ಸಾಧ್ಯ ಐತಿ. ಯಾವ ಟಫ್ ಇದಾವೆ ಅಂತ ಅಲ್ಲ, ಟಫ್ ಅನ್ನೋ ಪ್ರಶ್ನೆ ಇಲ್ಲ. ಈಗ ಸದ್ಯ ಅದ್ರ ಬಗ್ಗೆ ಹೇಳೋದು ಕಷ್ಟ ಆಕತಿ. ಯಾಕಂದ್ರೆ ಅವಾಗ ಚುನಾವಣಾ ಅಖಾಡ ತಯಾರಾಕತಿ, ಅವಾಗ ನಾಮಿನೇಷನ್ ಸ್ಟಾರ್ಟ್ ಆಕತಿ. ನಾಮಿನೇಷನ್ ಯಾರ್ಯಾರು ಮಾಡಿದಾರೋ ಅವಾಗ ಅವ್ರನ್ನೆಲ್ಲ ಕರೆದ ಈ ಹಿರಿಯರೆಲ್ಲ ಕೂಡಿ ಒಂದು ರೌಂಡ್ ಮಾತುಕತೆ ಮಾಡ್ತಾರೋ. ಆ ಹಿರಿಯರ ಮಾಗ ಯಾರು ಆ ಕಣದಾಗ ಯಾರು ಬರ್ತಾರೋ ಅದನ್ನ ನಿರ್ಧಾರ ಆಕತಿ. ಈಗ ಸದ್ಯ ಅದು ಕಷ್ಟ ಹೇಳಕ್ಕೆ ಕಷ್ಟ ಆಕತಿ. ಏನು ಸರ್, ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರ ಅವ್ರಿಗೆ ಬಿಟ್ಕೊಟ್ರಿ, ಆನಂತರ ಏನು ಸರ್ ನಿಮ್ದು ಏನಾದ್ರು ಏನು ಮುಂದೆ ರಾಜಕೀಯ ಹೆಂಗೆ ಸರ್? ರಾಜಕೀಯ ನೋಡ್ರಿ, ಅವರು ನಮ್ಮನ್ನು ಇನಾಮದಾರ ಸಾಹೇಬರು ಮೊದಲ ನಮ್ಮನ್ನು ಬೆಳೆಸಿ ಪೋಷಿಸರು. ಇವತ್ತು ನಮ್ಮನ್ನು ಜಿಲ್ಲಾ ಮಟ್ಟದಾಗ ರಾಜೇಂದ್ರ ಅಂಕಲ್ಗೆ ಯಾರು ಅಂತೇಳಿ ಗುರುತಾಗ್ಬೇಕಾದ್ರೆ ಅವ್ರ ಫೌಂಡೇಶನ್ ಅದ್ರ ಮ್ಯಾಗ ನಮ್ಮನ್ನು ಪೋಷಿಸರು ಜಾರಕಿಹೊಳಿ ಕುಟುಂಬದವ್ರು. ಒಂದು ಮಾತು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನಿಮಗೆ, ದಾನಕ್ಕೆ ಪ್ರಚಾರ ಇರಬಾರ್ದು. ದಾನಕ್ಕೆ ಪ್ರಚಾರ ಇತ್ತಂದ್ರೆ ದಾನದ ಮಹತ್ವ ಹೋಗ್ತೈತಿ. ತ್ಯಾಗಕ್ಕೆ ಡಿಮಾಂಡ್ ಇರಬಾರ್ದು. ತ್ಯಾಗಕ್ಕೆ ಡಿಮಾಂಡ್ ಬಂತಂದ್ರೆ ಅದು ವ್ಯಾಪಾರೀಕರಣ ಆಕತಿ. ನಾ ಯಾವುದೂ ಡಿಮಾಂಡ್ ಇಲ್ದ, ಯಾವುದೂ ಕಂಡೀಷನ್ ಇಲ್ದ ರಾಜು ನೀ ಈ ಸಲ ನಮಗೆ ಬಿಡ್ಬೇಕಪ್ಪ ಅಂದ್ರೆ ನಾ ಜಾರಕಿಹೊಳಿ ಸಹೋದರ ಪರವಾಗಿ ನಿಲ್ತಾನೆ ಅಂತ ಅಗದಿ ಸ್ಪಷ್ಟವಾಗಿ ಹೇಳ್ತಾರೆ. ಈಗ ಅವ್ರೇನು ಇಂಥವ್ರಿಗೂ ಬಿಡುವಂತ ಏನು ಹೇಳಿಲ್ಲ. ಇವತ್ತಿನ ಮಟ್ಟ ಅವ್ರು ನನ್ನ ಕರೆದು ಏನು ಹೇಳಿಲ್ಲ. ಇದೆಲ್ಲ ನಿಮ್ಮ ಮೀಡಿಯಾದಾಗ ಇದೆಲ್ಲ ನಾನು ನೋಡ್ತಾ ಇದ್ದೀನಿ. ಇವತ್ತಿನ ಮಟ್ಟ ನನ್ನ ಕರೆದವ್ರು ಅದ್ರ ಬಗ್ಗೆ ಮಾತಾಡಿಲ್ಲ. ಮತ್ತು ಈಗಾಗಲೇ ನನ್ನ ನಿರ್ಣಯ ಅವ್ರಿಗೆ ಸ್ಪಷ್ಟ ತಿಳಿಸಿಲ್ಲ. ನೀವೇನು ನಿರ್ಣಯ ತಗೋತಿರಲ್ಲ ಆ ನಿರ್ಣಯಕ್ಕೆ ನಾ ಬದ್ಧವಾಗಿರ್ತಾನಂತ ನಾ ಅವ್ರಿಗೆ ತಿಳಿಸಿದನು. ನನ್ನ ನಿರ್ಣಯಕ್ಕೆ ನಾ ಬದ್ಧವಾಗಿರ್ತೇನೆ. ಇನ್ನೊಂದು ಸರ್, ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಬೇರೆ ಬರ್ತಾ ಇದೆ ಸರ್. ಇಂಥ ಸಂದರ್ಭದಲ್ಲಿ ಯಾವ ರೀತಿ ಸರ್, ಅಕ್ಟೋಬರಲ್ಲೇ ಬರುತ್ತೆ ಸರ್ ಚುನಾವಣೆ. ಇಂಥ ಸಂದರ್ಭದಲ್ಲಿ ತಾವು ಸಹ ಒಂದು ರೀತಿ ಅಲ್ಲಿ ಚೇರ್ಮನ್ ಆಗಿರ್ತಕ್ಕಂಥವ್ರು, ವಿಶೇಷವಾಗಿ ಏನು ಸರ್ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಪ್ರಸ್ತುತ ಪರಿಸ್ಥಿತಿ ಸಾಕಷ್ಟು ಇದಾಗಿದೆ. ಅದ್ರ ಬಗ್ಗೆ ನನಗೆ ಎಂದು ಇಲೆಕ್ಷನ್ ಇದೆ ನನಗೆ ಇನ್ನೂ ಮಾಹಿತಿ ಇಲ್ಲ. ಅದನ್ನು ಹಿರಿಯರು ಕೂಡಿ ಅದ್ರ ಇಲೆಕ್ಷನ್ ಮಾಡಬೇಕು ಮಾಡಬಾರ್ದು ಅಂತೇಳಿ ಎಲ್ಲ ಹಿರಿಯರು ಕೂಡಿ ನಿರ್ಣಯ ಮಾಡ್ತಾರೆ. ನಿರ್ಣಯ ಮಾಡಿದಾಗ ನಾನು ಸಲಹಾ ಸೂಚನೆ ನಾ ಹೇಳ್ತೀನಿ. ಒಂದು ವೇಳೆ ತಾವೇನಾದ್ರು ಮತ್ತೆ ಇಲ್ಲ, ನಾ ಯಾವುದೇ ಕಾರಣಕ್ಕೂ ಹೊಳ್ಳೆ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿ ಇಲೆಕ್ಷನ್ ನಿಲ್ಲೋದು. ಇನ್ನೊಂದು ಸರ್, ಕೊನೆ ಮಾತು, ವಿಶೇಷವಾಗಿ ದೊಡ್ಡಗೌಡ್ರ ಬಗ್ಗೆ ಬೈಲಹೊಂಗಲ ಮತ್ತು ಕಿತ್ತೂರಲ್ಲಿ ಸಾಕಷ್ಟು ಒಂದು ರೀತಿ ಸಹಕಾರ ಸಂಘಗಳನ್ನ ಸಬಲೀಕರಣ ಮಾಡಿದ್ದಾರೆ. ಅವ್ರ ಬಗ್ಗೆ ನಿಮ್ಮ ಮಾತೇ ಸರ್? ಸುಮಾರು 20 ವರ್ಷದಿಂದ ದೊಡ್ಡಗೌಡರು DCC ಬ್ಯಾಂಕ್ ಡೈರೆಕ್ಟರ್ ಆಗಿದ್ದಾರೆ. ಸಹಕಾರ ರಂಗದಾಗ ಜಿಲ್ಲಾದಾಗ ಹೈಯೆಸ್ಟ್ ಕೆಲಸ ಮಾಡಿದ್ದಾರೆ ಅವರು. ಮೊದಲ ಬೈಲಹೊಂಗಲ ಅಂತ ಒಂದೇ ಇತ್ತು, 106 ಸೊಸೈಟಿ ಇದ್ದು. ಈಗ ಅವು ಒಡೆದ ಕಿತ್ತೂರು ತಾಲೂಕು 34, ಬೈಲಹೊಂಗಲ ತಾಲೂಕು 74, ಹಿಂಗೆ ಒಟ್ಟು 108 ಸೊಸೈಟಿಗೆ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ನಿರೀಕ್ಷೆಗೆ ಮೀರಿ ಕೆಲಸ ಮಾಡಿದ್ದಾರೆ. ಇನ್ನು ಮುಂದಿನ 20 ವರ್ಷಕ್ಕೆ ಏನು ಕೆಲಸ ಮಾಡಬೇಕಾಗಿತ್ತು ಈಗಾಗಲೇ ಮಾಡಿದ್ದಾರೆ. ಮತ್ತು ಇದು ಬೈಲಹೊಂಗಲ ಕಿತ್ತೂರ ಚುನಾವಣೆ ಜಾರಕಿಹೊಳಿ ಬಂಧುಗಳು, ಸೌದಿ ಸಾವುಕಾರ, ಮುಂದೆ ನಮ್ಮ ಜೊಳ್ಳೆ ಸಾಹೇಬರು, ಮುಂದೆ ಪ್ರಭಾಕರ್ ಕೋರೆ ಸಾಹೇಬರು, ಇವರೆಲ್ಲ ಮಾರ್ಗದರ್ಶನದಾಗ ಅವ್ರ ನೇತೃತ್ವದಾಗ ಈ ಇಲೆಕ್ಷನ್ ಆಗ್ತದೆ. ಖಾನಾಪುರ ಈಗ ನಮ್ಮ ಸಿಂಡಿಕೇಟ್ದಾಗ ಅರವಿಂದ್ ಪಾಟೀಲ್ ಅದಾರು. ಆಲ್ರೆಡಿ ಬಾಲಚಂದ್ರ ಸಾವುಕಾರ ಡಿಕ್ಲೇರ್ ಮಾಡಿದಾರು. ಅಲ್ಲಿ ಮತದಾರ ನಿರ್ಣಯ ಮಾಡ್ತಾರೆ. ಎಲ್ಲಾದರೂ ಲೀಡರ್ಕ್ಕಿಂತ ಮತದಾರ ನಿರ್ಣಯ ಭಾಳ ಮುಖ್ಯ. ಈಗ ತಾವು ಎಲ್ಲ ಚುನಾವಣೆ ಪ್ರಚಾರದಲ್ಲಿ ಭಾಗವಹಿಸಿದ್ರ. ಇಂಥ ಸಂದರ್ಭದಲ್ಲಿ ನಿಮ್ಮದೇ ಪ್ಯಾನಲ್ಲು ಬಹುಮತ ಬರೋದಕ್ಕೆ ಏನಾದ್ರು ವಿಶ್ವಾಸ ಇದೆಯಾ? ನಿಸ್ಸಂದೇಹವಾಗಿ ಜಾರಕಿಹೊಳಿ ಬ್ರದರ್ಸ್ ಏನು ನಮ್ಮ ಸಿಂಡಿಕೇಟ್ ಪ್ಯಾನಲ್ ಐತಲ್ಲ, ಅಂದರೆ ಸೌದಿ ಅವರು ಇರ್ಬೋದು, ಕೋರೆ ಸಾವುಕಾರ ಇರ್ಬೋದು, ಆಮೇಲೆ ಜೊಳ್ಳೆ ಸಾಹೇಬರು ಇರ್ಬೋದು, ಈ ರಮೇಶ್ ಅಣ್ಣಾಜಿ, ಇದೇನು ಈ ಗುಂಪಿನ ಎಲ್ಲ ಸೀಟುಗಳು ನಿಸ್ಸಂದೇಹವಾಗಿ ಇಲೆಕ್ಷನ್ದಾಗ ಆರಿಸಿ ಬರ್ತಾರೆ. ಇಷ್ಟು ವರ್ಷಗಳಿಗೆ ಗೊತ್ತೈತಲ್ಲ, ಮಾನ್ಯ ಗೌರವಾನ್ವಿತ DCC ಬ್ಯಾಂಕ್ನ ಅಲ್ಲಿ ನಿರ್ದೇಶಕರು ಆಗಿರ್ತಕ್ಕಂಥ ಶ್ರೀ ರಾಜೇಂದ್ರ ಅಂಕಲಿಗೆ ಸರ್ ಅವರ ಅಭಿಪ್ರಾಯ. ಬ್ಯೂರೋ ರಿಪೋರ್ಟ್ ಬಾಸವರಾಜು, ಭಾರತ ವೈಭವ ನ್ಯೂಸ್, ಕಿತ್ತೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229366.